ಬೆಂಗಳೂರಿನಲ್ಲಿ ರಸ್ತೆಗಳು ಸರಿ ಇಲ್ವಲ್ಲ ಈಗ, ಹಾಗಾಗಿ ಉದ್ಯಮಿಗಳೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ರಸ್ತೆಗಳ ಅವ್ಯವಸ್ಥೆಗೆ ಉದ್ಯಮಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ, ಜನ ಓಡಾಡೋದಕ್ಕಾಗದ ಸ್ಥಿತಿಯಲ್ಲಿ ರಸ್ತೆಗಳಿದಾವೆ, ಕಂಪನಿಗಳು ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಸ್ತೆಗಳ ಅವ್ಯವಸ್ಥೆಗೆ ಉದ್ಯಮಿಗಳು ಆಕ್ರೋಶ ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜನ ಓಡಾಡೋದಕ್ಕೆ ಆಗದ ಸ್ಥಿತಿಯಲ್ಲಿ ರಸ್ತೆಗಳಿದಾವೆ, ಕಂಪನಿಗಳು ಬೇರೆ ಕಡೆ ಹೋಗುವ ಪರಿಸ್ಥಿತಿ ಬಂದಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ನೋಡಿ, ಈಗ ನಾನು ರಿಂಗ್ ರೋಡ್ ನಾನು ಹೇಳ್ತಾ ಇರೋದು, ಸಣ್ಣ ರೋಡ್ ಗಲ್ಲಿ ರಸ್ತೆ ಬಿಟ್ಬಿಡಿ, ನೀವು ರಿಂಗ್ ರೋಡಲ್ಲಿ ಓಡಾಡಿ. ಬೆಂಗಳೂರು ರಿಂಗ್ ರೋಡ್ ಆಗದೇ ಇಲ್ಲ. ವಯಸ್ಸಾಗಿರೋರಂತೂ 60 ವರ್ಷ ದಾಟಿರೋರು ಯಾರೂ ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ. ರಿಂಗ್ ರೋಡ್ ನಾನು ಅದೇ ರೋಡಲ್ಲೇ ದಿನ ಓಡಾಡ್ತೀನಿ. ರಿಂಗ್ ರೋಡು ಅಧ್ವಾನ ಎದ್ದೌಟಿದೆ. ಬಸ್ಗಳು ಅವ್ರ ಕಿಲೋಮೀಟ್ರ್ ನಮ್ಮ ಹಿಂದೆ ಇದ್ದಾಗ 17-18 ಕಿಲೋಮೀಟ್ರ್ ಇತ್ತು ಇದನ್ನು ಪರ್ ಕಿಲೋಮೀಟ್ರ್. ಇವತ್ತು ಅದು 11 ಕಿಲೋಮೀಟ್ರಿಗೆ ಬಂದು ನಿಂತಿದೆ. ಇವಾಗ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು, IT-BT ಕಂಪನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳಿದಾರಲ್ಲ, ಕೇರಳದವರು ಹೇಳಿದಾರಲ್ಲ, ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ. ಹೈದರಾಬಾದವರು ಅಂತೂ ಡೈರೆಕ್ಟಾಗಿ ಕರೆದಿದ್ದಾರೆ, ಬಂದ್ಬಿಡಿ ನೀವು ಅಂತ ಹೈದರಾಬಾದವ್ರು ಕರೆದಿದ್ದಾರೆ. ಎಲ್ಲೆಲ್ಲ ಒಂದೊಂದೇ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನ್ನಿಹಿತ ಆಗಿದೆ. ಯಾರಿಗೂ ಇಲ್ಲಿ ಬೆಂಗಳೂರಿನ ವಾತಾವರಣಕ್ಕೋಸ್ಕರ ಇಲ್ಲಿದ್ದಾರೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಕಂಪನಿಗಳು ಬೇರೆ ಕಡೆಗೆ ಹೋಗೋವಂಥ ಪರಿಸ್ಥಿತಿ. ರಸ್ತೆಗಳೆಲ್ಲ ಈಗ ನಾನು ರಿಂಗ್ ರೋಡ್ ನಾನು ಹೇಳ್ತಾ ಇರೋದು, ಸಣ್ಣ ರೋಡ್ ಗಲ್ಲಿ ರಸ್ತೆ ಬಿಟ್ಬಿಡಿ, ನೀವು ರಿಂಗ್ ರೋಡಲ್ಲಿ ಓಡಾಡಿ. ಬೆಂಗಳೂರು ರಿಂಗ್ ರೋಡ್ ಆಗದೇ ಇಲ್ಲ. ವಯಸ್ಸಾಗಿರೋರಂತೂ 60 ವರ್ಷ ದಾಟಿರೋರು ಯಾರೂ ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ. ರಿಂಗ್ ರೋಡ್ ನಾನು ಅದೇ ರೋಡಲ್ಲೇ ದಿನ ಓಡಾಡ್ತೀನಿ. ರಿಂಗ್ ರೋಡು ಅಧ್ವಾನ ಎದ್ದೌಟಿದೆ. ಬಸ್ಗಳು ಅವ್ರ ಕಿಲೋಮೀಟ್ರ್ ನಮ್ಮ ಹಿಂದೆ ಇದ್ದಾಗ 17-18 ಕಿಲೋಮೀಟ್ರ್ ಇತ್ತು ಇದನ್ನು ಪರ್ ಕಿಲೋಮೀಟ್ರ್. ಇವತ್ತು ಅದು 11 ಕಿಲೋಮೀಟ್ರಿಗೆ ಬಂದು ನಿಂತಿದೆ. ಇವಾಗ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು, IT-BT ಕಂಪನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳಿದಾರಲ್ಲ, ಕೇರಳದವರು ಹೇಳಿದಾರಲ್ಲ, ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ. ಹೈದರಾಬಾದವರು ಅಂತೂ ಡೈರೆಕ್ಟಾಗಿ ಕರೆದಿದ್ದಾರೆ, ಬಂದ್ಬಿಡಿ ನೀವು ಅಂತ ಹೈದರಾಬಾದವ್ರು ಕರೆದಿದ್ದಾರೆ. ಎಲ್ಲೆಲ್ಲ ಒಂದೊಂದೇ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನ್ನಿಹಿತ ಆಗಿದೆ.